ನಮಸ್ಕಾರ ಗುರು. ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ಡೌಗಳೆಲ್ಲ ಬೇಡ, ಕೂತ್ಕೊಳ್ಳಮ್ಮ. ಏನೋ ಹರ್ಕೋತಾ ಇದ್ದಂತೆ ಪೂಜಾರಿಗೆ ಮೀಟ್ರ್ ಇದ್ರೆ ನಮ್ಮ ಅಡ್ಡಕ್ಕೆ ಬರ್ಲಿ ಅಂತ ಈಗ ಬಂದಿದ್ದೀನಿ. ಅದೇನು ಕಿಸಿತ್ಯೋ ಕಿಸಿ. ಗುರು ಇಲ್ಲ ಗುರು, ನಮ್ ತಾಯಣಗೂ ಯಾರೋ ನನಗೆ ಆಗ್ದಿರೋರು ಹಾಕೊಟ್ಬಿಟ್ಟವ್ರೆ ಗುರು. ಜಗೆ ಕೇಳಿಸೋದನ? ಏನ್ ಗುರು, ಪೂಜಾ ಕಂಡ್ರೆ ನಿನ್ಗೆ ಮೀಟರ್ ಆಫ್ ಅಂತ ಮೀಟರ್ ಬಗ್ಗೆ ಮಾತಾಡ್ತಾನಲ್ಲೇ ಬಚ್ಚ. ನನ್ನ ಮಗನಿಗೆ ಮೀಟರ್ ಇದ್ರೆ ನನ್ನ ಅಡ್ಡಕ್ಕೆ ಬರ್ಲಿ, ನಾನು ಏನ್ ಅನ್ನೋದು ಅವನಿಗೆ ತೋರಿಸ್ತೀನಿ. ನನ್ ಬಗ್ಗೆನೆ ಮಾತಾಡ್ತೀಯ? ಗಾಡಿ ತೆಗಿ ಬೇಗ, ಗಾಡಿ ತೆಗಿ. ಏನೋ ಸತೀಶ, ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ? ಪೊಲೀಸೇ ನನ್ನ ಬಳಗ, ಕೈಬೇಡಿ ನನ್ನ ಕಡೆಗ. ಒಳಗಿದ್ರು ಹೊರಗಿದ್ರು ನಾನು ನುಗ್ಗುವ ಕಲೆಯ ಹುಡುಗ. ಏನೋ ನನ್ನ ಪಾಟಿಗೆ ನಾನು ಫ್ಯಾಕ್ಟ್ರಿ ಇಟ್ಕೊಂಡು ರಾಕ್ ಕಟ್ಟಿಂಗ್ ಇಟ್ಕೊಂಡು ಆರಾಮಾಗಿದ್ದೆ. ಬೇಡ ಅಂದ್ಬಿಟ್ಟು ಗೋಡೆ ಗೂಟ ಹೊಡೆದು ವೆಫೆನ್ಸ್ ಎಲ್ಲ ನೇತಾಕ್ಬಿಟ್ಟಿದೀನಿ. ನನ್ನ ಮಗ ಪೂಜಾರಿ ಈ ರಾಕ್ ಸತೀಶನ್ ಲೈಫ್ಗೆ ಎಂಟ್ರಿ ಆಗಿ ಅವನ್ ಲೈಫ್ನೇ ಸ್ಪೈಲ್ ಮಾಡ್ಕೊಂತವನೆ. ನಾನ್ ಇಟ್ರೆ 7 ಕಳ್ಸಿದ್ರೆ 2. ನನ್ಗಿರೋ ಮೈಂಡು, ನನ್ಗಿರೋ ಸ್ಪೀಚು, ನನ್ಗಿರೋ ಟ್ಯಾಲೆಂಟ್ ಸೆಂಟ್ರಲ್ಲೇ ನಿಂತ್ಕೊಂಡು ಸೆಂಟ್ರಲ್ಲೇ ಒಂದು ಕೋಟ್ ಹೊಡೆದು ಪಾರ್ಲಿಮೆಂಟ್ಗೆ ನುಗ್ಗಿ ಮಿನಿಸ್ಟ್ರಿಗೆ ರೈಟ್ ಟು ಲೆಫ್ಟ್ ಹೇಳ್ಕೊಡೋ ಮೈಂಡು. ನನ್ನ ಮಗ ಪೂಜಾರಿ ಈ ರಾಗ್ ಸತೀಶನ್ ಲೈಫ್ಗೆ ಎಂಟ್ರಿ ಆಗ್ತಾವನೆ. ಬೈರಮ್ಮ, ನಿಂದು ಬರೀ ಮಾತು. ಅವತ್ತು ಅವ್ನು ನಟಿಸ್ಕೊಂಡ್ ಬಂದಾಗ ನೀನ್ ತಿರುಗಿ ಬಿದ್ದು ಅವನ್ನ ಸಾಯಿಸ್ಬೇಕಾಯ್ತು. ಅದನ್ ಬಿಟ್ಬಿಟ್ಟು ಹೆಣ್ಗನ್ ತರ ಓಡೋಗ್ಬಿಟ್ಟೆ ನನ್ನ ಮಗ ನೀನು. ಅವತ್ತು ನನಗೆ ಯಾರ ಸಪೋರ್ಟ್ ಇರ್ಲಿಲ್ಲ ಬೈರಮ್ಮ. ಇವತ್ತು ನೀನ್ ಸಪೋರ್ಟ್ ಬೇಕು. ನನ್ನ ಮಗನ್ನ ಎಗರ್ಸೇ ಬಿಡ್ತೀನಿ. ಹಂಗಿದ್ರೆ ಸುಮ್ನೆ ನನ್ ಜೊತೆ ಇರು, ನೀಗಿರ್ಬೇಡ. ನನ್ನ ಗುರಿನೇ ಗೊಂಬೆ, ಮಿಸ್ ಆದ್ರೆ ಕೊಂಬೆ. ನನ್ನ ಮಗನ್ನ ಎದ್ದೇ ಬಿಡಲ್ಲ ಬೈರಾಮ. ನಮಸ್ಕಾರ. ಬಾ ಪೂಜಾರಿ ಬಾಯ್. ಏನ್ ಭಯ ಬರಕ್ ಹೇಳ್ದಂತೆ? ಅದೇ ನಮ್ದು ಶಾಮಿರಿಲ್ಲ, ಇವ್ರದು ಲ್ಯಾಂಡ್ಗೆ ಆ ಬೈರಾಮ ಕಡೆ ಅವರು ಫೆನ್ಸಿಂಗ್ ಹಾಕಿದೆ ಅಂತೆ. ಅದಕ್ಕೆ ಅದ್ನ ಬಿಡ್ಸ್ಕೊಡು ಅಂದ್ಬಿಟ್ಟು 10 ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡ್ಬಂದಿದೆ. ಅದರಲ್ಲಿ 5 ಲಕ್ಷ ರೂಪಾಯಿ ನಿಮ್ಗೆ ಕೊಡೋಣ ಅಂತ ಕರೆಸಿದೆ. ಫಯಾಜ್ ಬಾಯ್, ನನಗೆ ದುಡ್ಡು ಮುಖ್ಯ ಅಲ್ಲ, ನಿಮ್ ಪ್ರೀತಿ ವಿಶ್ವಾಸ. ನೀವು ನನಗೆ ನನ್ನ ತಾಯಿಗೆ ತೋರಿಸಿರೋ ಪ್ರೀತಿನೇ ಸಾಕು. ನಾನು ಈ ಡೀಲ್ ಮಾಡ್ತೀನಿ. ಭಯ, ಏನ ಬೈರಾಮನ್ ಹೊಡೆಯೋಕೆ ಗೋಲ್ಡನ್ ಚಾನ್ಸ್ ಭಯ. ನಾಳೆ ಅವನ ಮದುವೆ ಇದೆ. ಯಾರ ಜೊತೆ? ಅದೇ ನೀವು ಈ ರೀತಿ ಆಗೋದಿಕ್ ಕಾರಣ ಆದ್ಲಲ್ಲ, ಅವಳ ಜೊತೆಗೆ. ಪ್ರಿಯನ್ ಜೊತೆನಾ? ಅವಳಿದಕ್ಕೆ ಒಪ್ಕೊಂಡ್ಲ? ಬಲವಂತವಾಗಿ ಆಗ್ತಿರೋ ಮದುವೆ ಇದು. ಆ ಹುಡುಗಿ ಏನು ಮದುವೆ ಮಾಡ್ಕೊಂಡ್ಬಿಡು ಪೂಜಾರಿ ಬಾಯ್. ಯಾಕೆ ಅಂದ್ರೆ ಆ ಲಡ್ಕಿ ನಿನ್ ಮೇಲೆ ಪ್ರಾಣನೇ ಮಡಿಕೊಂಡೈತೆ. ನನಗೆ ಆ ಹುಡುಗಿ ಇಂಪಾರ್ಟೆಂಟ್ ಅಲ್ಲ, ಬಲರಾಮ. ಫಸ್ಟ್ ಬೈರಾಮನ್ ಡೀಲ್ ಮಾಡ್ಬೇಕು. ಹಂಗಾರೆ ನಾಳೆ ಬೈರಾಮನ ಹೆಂಗ್ ಡೀಲ್ ಮಾಡೋದು ಪೂಜಾರಿ ಬಾಯ್? ಸಗಾಯ್, ನಿಮ್ದು ಯಾವಾಗ್ಲೂ ಹಿಂಗೆ ಸರಿಯಾದ ಟೈಮ್ ಒಳಗೆ ನಮ್ಗೆ ತಪ್ಪ ಐಡಿಯಾ ಕೊಡ್ತೀಯ. ಮದುವೆ ಮನೇಲಿ ಹಿಂಗೆಲ್ಲ ಮಾಡೋದು ನಮ್ದು ಧರ್ಮ ಅಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಪೂಜಾರಿ ಬಾಯ್? ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಾಳೆ ಗೊತ್ತಾಗುತ್ತೆ.